ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಶ್ರೀನಿವಾಸ್. ವೆಲ್ಕಮ್ ಟು ಮೈ ಚಾನಲ್ PBE. ನೀವು ಈ ವಿಡಿಯೋ ಅಲ್ಲಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮಾರ್ಕೆಟ್ ಪ್ಲಾನ್, ಕೀ ಲೆವೆಲ್ಸ್ ಮತ್ತೆ ಸೆಂಟಿಮೆಂಟ್ಸ್ ಇವೆಲ್ಲ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ನಾಳೆ ಟ್ರೇಡ್ ಮಾಡಕ್ಕೆ ಈಸಿ ಆಗ್ಬೋದು. ಫಸ್ಟ್ ನಿಫ್ಟಿ ಹೋಗೋಣ. ನಿಫ್ಟಿ ಟುಡೇ ಪ್ರೈಸ್ 26,063 ಅಲ್ಲಿ ಹೋಲ್ಡ್ ಆಗಿದೆ. ಫಸ್ಟ್ ಸಪೋರ್ಟ್ 26,050 ಬ್ರೇಕ್ ಆದ್ರೆ ಎಕ್ಸ್ಪೆಕ್ಟ್ ಮಾರ್ಕೆಟ್ 25,850. ಇದು ಬ್ರಾಡರ್ ರೇಂಜ್. ನಾವು ಇನ್ನೂ ಒಂದು ಸ್ಮಾಲ್ ರೇಂಜ್ ಅಂದ್ರೆ 25,900ಗೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಮೂಲ. ಇಲ್ಲಿಂದ ಹೀಗೆ ಕಂಟಿನ್ಯೂ ಆದ್ರೆ, ಇಲ್ಲ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿ ಏನಾದ್ರು ಇಲ್ಲೇ ಸಪೋರ್ಟ್ ತಗೊಂಡು ಮೇಲೆ ಮೂವ್ ಆದ್ರೆ 26,200. ನೆಕ್ಸ್ಟ್ ಸಪೋರ್ಟ್, ನೆಕ್ಸ್ಟ್ ರೆಸಿಸ್ಟೆನ್ಸ್ 26,250. ಇಲ್ಲಿವರೆಗೆ ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದು. ನಾಳೆಗೆ ಕಂಟಿನ್ಯೂ ಆದ್ರೆ ಡೌನ್ ಸೈಡ್, ಇಲ್ಲಾಂದ್ರೆ ಅಪ್ ಸೈಡ್ ಬ್ರೇಕ್, ಅಪ್ ಸೈಡ್ ಏನಾದ್ರೆ ಇಲ್ಲಿವರೆಗೂ ನಾವು ಟುಮಾರೋಗೆ ಪ್ಲಾನ್ ಮಾಡಬಹುದು. ಇದು ನಿಫ್ಟಿ ಲೆವೆಲ್ಸ್. ಏನಾದ್ರು ಡೌಟ್ಸ್ ಇದ್ರೆ ಒಂದ್ಸರಿ ನೀವು ಅನಾಲಿಸಿಸ್ ಮಾಡಿ ಫ್ರೆಂಡ್ಸ್. ನಾನು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಬೇಡಿ, ಯಾಕೆಂದ್ರೆ ನಿಮ್ಮ ಓನ್ ಆಗಿ ಮಾಡ್ಬೇಕಾಗುತ್ತೆ. ಇದು ಜಸ್ಟ್ ಒಂದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ಸ್, ಒಂದು ಡೌಟ್ ಇರೋದ್ರಿಂದ. ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಸಣ್ಣ ಮೇಲೆಗೆ ಮೂವ್ ಆಗಿದೆ. ಇಲ್ಲಿಂದ ಕಂಟಿನ್ಯೂಷನ್ಸ್ ಮಾಡಂಗಿದ್ದಿದ್ರೆ ಮಾರ್ಕೆಟ್ ಇಲ್ಲ ಎಲ್ಲಾದ್ರೂ ಸಪೋರ್ಟ್ ತಗೊಂಡು ಇಲ್ಲಿಂದ ಆಲ್ಟ್ ಆಗಿ ಮೇಲ್ ಆಗ್ತಿತ್ತು. ಇಲ್ಲಿಂದ ಡೌನ್ ಬಂದಿದೆ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ಕೊತಾ ಇದೆ, ಇಲ್ಲಿಂದ ಇಲ್ಲಿ ಒಂದು ಝೋನ್ ಕ್ರಿಯೇಟ್ ಮಾಡ್ಕೊತಾ ಇದೆ. ಸ್ವಲ್ಪ ದಿವಸ ಈ ಝೋನ್ ಅಲ್ಲಿ ಆಲ್ಟ್ ಆಗೋ ಮೂವ್ಮೆಂಟ್ ಇದೆ. ಈ ಝೋನ್ ಅಲ್ಲಿ ಆಲ್ಟ್ ಆಗಿ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆಗೆ ಟ್ರೇಡ್ ಮಾಡಬಹುದು. ಇಲ್ಲ ನಾಳೆನೇ ಝೋನ್ ಬ್ರೇಕ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ದೊಡ್ಡ ಝೋನ್ ಮಾರ್ಕೆಟ್ ಕ್ರಿಯೇಟ್ ಮಾಡಬಹುದು. 25,850 ಇಂದ 20,250 ವರೆಗೂ ಒಂದು ಝೋನ್ 2-3 ಡೇಸ್ ಮಾಡಬಹುದು. ಇದು ನನ್ನ ಒಂದು ಅನಾಲಿಸಿಸ್ ಆಗಿರುತ್ತೆ. ನನಗೆ 6 years of experience in this market. As of this, my knowledge, I expect the move till here, from here to here. ಅಂದ್ರೆ ಇಲ್ಲಿಂದ ಹೀಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. From here to again expected zone for next 1 day, 2 days. In expected any move ಇದ್ರೆ I'll update in my channel. ಇದು ನಿಫ್ಟಿ ಅನಾಲಿಸಿಸ್. We'll go for ಸೆನ್ಸೆಕ್ಸ್ ಕೂಡ ಸೇಮ್ ನನ್ಗೆ ಸೆನ್ಸೆಕ್ಸ್ ಏನಂದ್ರೆ 25,200 ಇಸ್ ಇಮಿಡಿಯೇಟ್ ಸಪೋರ್ಟ್. ಈ ಸಪೋರ್ಟ್ ನ ಬ್ರೇಕ್ ಆದ್ರೆ 84,500 ಬರೋ ತರ ಚಾನ್ಸಸ್ ಇದೆ. ಇಲ್ಲ ಬ್ರೇಕ್ ಆಗಿಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಸ್ವಲ್ಪ ಇಲ್ಲಿ ಒಂದು 25,130 ವರೆಗೂ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇದೆ. ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ರಿಬೌನ್ಸ್ ಆದ್ರೆ 85,500, 85,750 ವರೆಗೂ ಒಂದು ಝೋನ್. ಇದು ಒಂದು ಝೋನ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಪ್ಕಮಿಂಗ್ 2-3 ಡೇಸ್. ಒಂದು ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಯಾರು